ಸ್ನೇಹಿತರೆ, ಕೂಡ್ಲೆ ನೀವೆಲ್ಲರೂ ಸುಪ್ರೀಂ ನ್ಯಾಯಾಧೀಶರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾವ ಕಾರಣಕ್ಕೆ ಅಂತ ಕೇಳ್ತೀರಾ? ಈ ದೇಶದ ಯುವ ಜನತೆಯನ್ನ ಬಡಿದು ಎಬ್ಸಿ ಈ ದೇಶದ ಸಮಸ್ಯೆಗಳ ವಿರುದ್ಧ ಮಾತಾಡುವ ರೀತಿ ಮಾಡಿದಾರಲ್ಲ, ಆ ಕಾರಣಕ್ಕೆ ನಾವು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜರಿಗೆ ಒಂದು ಸಲಾಂ ಹೇಳಲೇಬೇಕು. 15ನೇ ತಾರೀಕು, ಇದೇ ತಿಂಗಳು 15ನೇ ತಾರೀಕು ಏನಾಗತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಚರ್ಚೆ, ಅಂದ್ರೆ ಏನ್ ಹೇಳ್ತಾರೆ, ಒಂದು ವಾದ ವಿವಾದ ನಡೆಯುವಾಗ ಜಡ್ಜರ್ ಹೇಳ್ತಾರೆ, ನೋಡ್ರಿ, ಈ ದೇಶದ ಯುವ ಜನತೆ ಕಾಕ್ರೋಚ್ಗಳಿದ್ದಂಗೆ. ಸುಮ್ನೆ 90% ಯುವ ಜನತೆ ಇವತ್ತು ಮೊಬೈಲ್ ಅಲ್ಲಿ ಕೆಲಸ ಇಲ್ದಂಗೆ ನಿರುದ್ಯೋಗಿಗಳು ಕೂತ್ಕೊಂಡು ಏನೋ ಕೆಲ್ಸಕ್ಕೆ ಬರದೇ ಇರೋ ರೀಲ್ಸ್ ಮಾಡ್ತಾ ಇರ್ತಾರೆ ಅಂತ ಉಲ್ಲೇಖ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡ ಯುವ ಜನತೆ, ಏನಿಂತ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ, ಯಾರಿಗೆ ಕೆಲ್ಸ ಇಲ್ಲ, ಯಾರು ನಿರುದ್ಯೋಗಿಗಳಿದ್ದೀರಾ, ಎಲ್ಲಾರು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಕಟ್ಟೋಣ ಅಂತ ಹೇಳಿ ಒಂದು ಕರೆ ಕೊಟ್ಟೇ ಬಿಡ್ತಾರೆ. ಈ ಕರೆ ಕೊಟ್ಟ ಬೆನ್ನಲ್ಲೇ ಲಕ್ಷಾಂತರ ಜನ ಹತ್ರ ಎಷ್ಟು 13ರಿಂದ 14 ಮಿಲಿಯನ್ ಜನ ಈ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಈ ದೇಶದ ಅತಿ ದೊಡ್ಡ ಏನೋ ಸೋಷಿಯಲ್ ಮೀಡಿಯಾ ಒಂದು ಮಾಫಿಯಾ ರೇಂಜ್ ಅಲ್ಲಿ ಇದ್ದಂತಹ ಬಿಜೆಪಿಯನ್ನೇ ಬೀಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಂತ್ಕೊಂಡಿದೆ ನಮ್ಮ ಈ ಕಾಕ್ರೋಚ್ ಜನತಾ ಪಾರ್ಟಿ. ಅಂದ್ರೆ ಜಿರಳೆಗಳು ಅಂತ ಅವಮಾನ ಮಾಡಿದ್ರ, ಏನ್ ಮಾಡಿದ್ರೋ ಗೊತ್ತಿಲ್ಲ, ಖಂಡಿತವಾಗಿಯೂ ಇದೇ ಪ್ರೇರಣೆ ಆಯ್ತು ನಮ್ಮ ಯುವ ಜನತೆಗೆ. ಹೌದು, ನಾನು ಕಾಕ್ರೋಚ್ ಮೇಮ್ಸ್ ನೋಡ್ತೀರಾ, ಕಾಕ್ರೋಚ್ ರೀಲ್ಸ್ ನೋಡ್ತೀರಾ, ಕ್ರಿಯೇಟಿವಿಟಿ ಗುರು. ನೀಟ್ ಎಕ್ಸಾಮ್ ಅಲ್ಲಾದಂತಹ ಹಗರಣ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದ್ರಿಂದ ಯುವ ಜನತೆಗಾದ ನಷ್ಟ ಪ್ರತಿಯೊಂದು ಇವತ್ತು ಕಾಕ್ರೋಚ್ ಅನ್ನೋ ಹೆಸರಲ್ಲಿ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಲ್ಲಿ ಯುವಕರು ಬಂದು ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳಿಂದ ಹಿಡಿದು ಗಂಡ್ ಮಕ್ಳಿಂದ ಹಿಡಿದು ಎವ್ರಿಬಡಿ ಜೆನ್ಜಿ. ಇದು ಬೇಕಾಗಿದ್ದು, ಇದು ಆಕ್ಚುಲಿ ಬೇಕಾಗಿದ್ದು ಈ ದೇಶಕ್ಕೆ. ಯುವ ಜನತೆ ಈ ಸಿಸ್ಟಮ್ನ ವಿರುದ್ಧ ಮಾತಾಡಬೇಕಾಗಿತ್ತು. ಯಾಕಂದ್ರೆ ಜಾತಿ ಧರ್ಮ ಇದರ ಆಧಾರದಲ್ಲಿ ಆರಾಮಾಗಿ ಎಲೆಕ್ಷನ್ ಮಾಡ್ಕೊಂಡು 100 ಕೋಟಿ 200 ಕೋಟಿ 1000 ಕೋಟಿ ಈ ರೇಂಜ್ ಅಲ್ಲಿ ಡೀಲ್ ಮಾಡ್ಕೋತಾ ಇದ್ರು. ಅಂಬಾನಿ ಅದಾನಿ ಅವರನ್ನೇ ಶ್ರೀಮಂತರನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ಕಾರ್ಪೊರೇಟ್ ಸೊಸೈಟಿಗಳನ್ನ ಬೆಳೆಸ್ತಾ ಇದ್ರು. ಈ ದೇಶದ ಪೊಲಿಟಿಕಲ್ ಸಿಸ್ಟಮು ಜಸ್ಟ್ ಕಾರ್ಪೊರೇಟ್ ಸೊಸೈಟಿಗಳಿಗೆ ಮೀಸಲಾಗಿಟ್ಬಿಟ್ಟಿದ್ರು. ಇವತ್ತು ನಿಜವಾಗ್ಲೂ ಅಸಲಿ ಆಟ ಶುರುವಾಗಿದೆ. ಜನ್ಜಿಗಳು ಅಂದ್ರೆ ಈ ದೇಶದ ಯುವ ಜನತೆ ಎದ್ ನಿಂತಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಲ್ಲಿ. ಇನ್ನು ಮುಂದೆ ನನಗ್ ಗೊತ್ತಿರೋ ಹಾಗೆ ಬಹಳ ಖುಷಿಯಾಗಿದೆ. ಯಾಕಂದ್ರೆ ನೋಡಿ, ನೀವೆಲ್ಲ ಹೋಗಿ ಪಕೋಡಾ ಮಾರಿ ಅಂತ ಈ ದೇಶದ ಪ್ರಧಾನಿಗಳೇ ಇಂಡೈರೆಕ್ಟ್ ಆಗಿ ಅವಮಾನ ಮಾಡಿದ್ರೆ ಒಂದಷ್ಟು ಜನ ಆ ಪಾರ್ಟಿಯ ಗುಲಾಮ್ರು, ಬಿಜೆಪಿ ಪಾರ್ಟಿಯ ಗುಲಾಮ್ರು ಏನ್ ಮಾಡ್ತಾರೆ, ಹೌದು ನಾವು ಪಕೋಡಾನೇ ಮಾಡ್ತೀವಿ, ಪಕೋಡಾ ಮಾರಿದ್ರೆ ಇನ್ಕಮ್ ಬರುತ್ತೆ ಅಂತ ಮಾತಾಡಿದ್ರು. ಎಷ್ಟೇ ಅವಮಾನ ಮಾಡಿದ್ರು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಉದ್ಯೋಗ ಸೃಷ್ಟಿ ಮಾಡ್ಲಿಲ್ಲ. ಈ ದೇಶದಲ್ಲಿ ಆರೋಗ್ಯಕ್ಕೆ ಗ್ಯಾರಂಟಿ ಇಲ್ಲ, ಈ ದೇಶದಲ್ಲಿ ಉದ್ಯೋಗಕ್ಕೆ ಗ್ಯಾರಂಟಿ ಇಲ್ಲ, ಈ ದೇಶದಲ್ಲಿ ಇವತ್ತು ಶಿಕ್ಷಣಕ್ಕೂ ಗ್ಯಾರಂಟಿ ಇಲ್ಲ. ಶಿಕ್ಷಣದಲ್ಲೂ ಮೋಸ ಹಗರಣ ನಡೀತಾ ಇದೆ. ಲಂಚ ಕೇಳಲೇಬೇಡಿ. ಅವತಾರ ಅದು 7ನೇ ಅವತಾರ 8ನೇ ಅವತಾರ ದಶಾವತಾರ ಏನೇನ್ ಅವತಾರಗಳಿದೆಯೋ ಎಲ್ಲ ಅವತಾರಗಳನ್ನು ಪಡ್ಕೊಂಡ್ಬಿಟ್ಟಿದೆ ಲಂಚ. ಸೊ ಕರಪ್ಷನ್ ಒಂದೇ ಅಲ್ಲ ಈ ದೇಶದಲ್ಲಿ ಸಮಸ್ಯೆ. ಈ ದೇಶದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇವತ್ತು ಯುವ ಜನತೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ಅಭಿಯಾನವನ್ನ ಶುರು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಐ ಆಮ್ ವಿತ್ ಕಾಕ್ರೋಚ್ ಜನತಾ ಪಾರ್ಟಿ. ಏನ್ ಹೇಳ್ತಾರೆ, ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದೀನಿ ನಾನಂತೂ. ಖುಷಿ ಆಯ್ತು ನನಗೆ. ಇದು ಆಕ್ಚುಲಿ ಬೇಕಾಗಿದ್ದು. ಆ ಕಾರಣಕ್ಕೆ ನಾವು ಸುಪ್ರೀಂ ನ್ಯಾಯಾಧೀಶರಿಗೆ ಅವರು ಆಕ್ರೋಶದಲ್ಲೇ ಹೇಳಿದ್ರು, ಅಥವಾ ಇಲ್ಲಿ ನಡೀತಾ ಇರುವ ವಿಚಾರಗಳನ್ನ ನೋಡ್ಕೊಂಡು ಯಾವಾಗ್ಲೂ ಮೊಬೈಲ್ ಅಲ್ಲೇ ಬಿದ್ದಿರತ್ತೆ ಈ ದೇಶದ ಯುವ ಜನತೆ ಅಂತ ಹೇಳಿದ್ರು. ಒಟ್ನಲ್ಲಿ ಯುವ ಜನತೆಯನ್ನ ಬಡ್ದು ಎಬ್ಸಿದ್ದಾರೆ. ಯುವ ಜನತೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದೊಂದು ಕಾರಣನು ಬಿಚ್ಚಿಡ್ತಾ ಇದ್ದಾರೆ. ಅಂದ್ರೆ ಏನು, ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತ ವಿಚಾರ ಇರ್ಬೋದು, ಆ ನಂತರ ಅವ್ರು ಫೇಸ್ ಮಾಡ್ತಾ ಇರುವಂತಹ ಯಾವುದೋ ಒಂದು ಕೆಲ್ಸಕ್ಕೆ ಹೋದಾಗ ಅವ್ರು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ಇರ್ಬೋದು, ಎವ್ರಿಥಿಂಗ್ ಎಲ್ಲವನ್ನು ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಈ ದೇಶದಲ್ಲಿ ಇನ್ನೇನ್ ಬೇಕು ಹೇಳಿ ಇದಕ್ಕಿಂತ ಹೆಚ್ಚಾಗಿ?
ಈ ಏನು ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಈ ಜಿರಳೆಗಳು ನಿಜವಾಗ್ಲೂ ಸುಮ್ಮನೆ ಆಗ್ಬಾರ್ದು. ಈ ಜಿರಳೆಗಳು ಇನ್ನಷ್ಟು ಮತ್ತಷ್ಟು ಬೆಳೆದು ಮುಂದೆ ಬಂದು ಮಾತಾಡ್ಬೇಕು. ಏನು ಅವರ ಓಟನ್ನ ಕಿತ್ಕೊಂಡ್ಬಿಡೋ ಅಂತದ್ದು ಇರ್ಬೋದು, ಅವ್ರ ಓಟು ಡಿಲೀಟ್ ಮಾಡ್ಬಿಡೋದು, ಇಂಥದ್ದೆಲ್ಲ ಆಗದೆ ಇರೋಂಗೆ ಎಲ್ಲ ಮಾತಾಡ್ಬೇಕು. ಎಜುಕೇಶನ್ ಸಿಸ್ಟಮ್ ಮೊದ್ಲಿಗೆ ಸರಿ ಆಗ್ಬೇಕು ಅನ್ನೋದೇ ಇವರ ವಾದ. ನೀವೇನಂತೀರಾ ಈ ವಿಚಾರವಾಗಿ? ಮತ್ತೆ ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಶನ್ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಂತೂ ಅದ್ಭುತ. ನನ್ನ ಸಪೋರ್ಟ್ ಅದಕ್ಕೆ 100% ಅಲ್ಲ 200% ಇದೆ. ಹೀಗೆ ಅದ್ರ ಜೊತೆಗೇನು ಯಾರು MLAಗಳು ಪಕ್ಷಾಂತರ ಮಾಡಬಾರ್ದು. ಒನ್ಸ್ ಗೆದ್ಮೇಲೆ ಅದೇ ಪಕ್ಷದಲ್ಲಿ 5 ವರ್ಷ ಕಂಟಿನ್ಯೂಸ್ ಆಗಿರ್ಬೇಕು. ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ದಂಡ ವಿಧಿಸ್ಬೇಕು. ಅವರು ಒಂದು MLA ಆಗಿ ಎಲೆಕ್ಟ್ ಆದ್ಮೇಲೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ದಂಡ ವಿಧಿಸ್ಬೇಕು. ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ಜನ್ಸಿಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ಅದ್ಭುತ ಆಲೋಚನೆ ಮತ್ತೊಂದು ಇದೆಯಾ ಅಂತ ನನಗಂತೂ ಖಂಡಿತ ಅನ್ಸಿದೆ. ಇದು ಆಕ್ಚುಲಿ ಬೇಕಾಗಿದೆ ಈ ದೇಶಕ್ಕೆ. ಜನ್ಸಿಗಳು ಮಾತಾಡಬೇಕಾಗಿತ್ತು. ಯುವ ಜನತೆ ಸರಿ ಹೋಗ್ಲಿ ಬಿಡು, ಈ ದೇಶದಲ್ಲಿ ಉದ್ಯೋಗ ಇಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ ಅಂತ ರೀಲ್ಸ್ ನ ನೋಡ್ತಾ ಇದ್ರು. ಬಡ್ದೆಬ್ಸಿದಂತೂ ನಮ್ಮ ಸುಪ್ರೀಂ ನ್ಯಾಯಾಧೀಶರು ಸೂಪರ್ ಕೆಲಸ ಮಾಡಿದ್ದಾರೆ. ಯಾರೋ ಏನ್ ಬೇಕಾದ್ರೂ ಆಗ್ಲಿ, ಯಾರು 1000 ಜನ 1000 ಹೇಳಿ ಇದನ್ನ ಅವಮಾನ ಅಂತ ಹೇಳಿ, ನಾನಂತೂ ಇದು ಸನ್ಮಾನ. ಒಬ್ರು ಬಡ್ದೆಬ್ಬಿಸಿ ನಮ್ನ ನೋಡಿ ನೀವು ಸರಿ ದಾರಿಯಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಅಂದ್ರೆ ಅವರೇ ಗುರುಗಳು. ಸುಪ್ರೀಂ ಜಡ್ಜರೇ ನಮ್ಗಿವತ್ತು ಗುರುಗಳು. ಅವ್ರಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಇದು ಏನು ಎಲ್ಗೂ ಹೋಗ್ತಾ ಇರ್ಲಿಲ್ಲ. ನಾನು ಈ ಕ್ಷಣಕ್ಕೋಸ್ಕರ ಒಂದು 10 ವರ್ಷದಿಂದ ಕಾಯ್ತಾ ಇದ್ದೆ. ಯಾವಾಗಪ್ಪ ನಮ್ಮ ಯುವಕರು ಎಚ್ಚೆದ್ಕೊಳ್ತಾರೆ, ಯಾವಾಗ ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಬ್ಯೂಟಿಫುಲ್ 4 days ಅಲ್ಲಿ ಮಾತಾಡ್ಬಿಟ್ರು. ಬರೀ 4 ದಿನ. 14ನೇ ತಾರೀಕು ಹೇಳಿದ್ದು, 16ನೇ ತಾರೀಕು ಶುರು ಆಯ್ತು ಅಭಿಯಾನ. 16, 17, 18, 19, ಇವತ್ತು 20, 21, ಇವತ್ತು 21, ಇವತ್ತಿಗೆ 6 ದಿನ. 6 ದಿನದಲ್ಲಿ ಹತ್ರ ಎಷ್ಟು 13 ಮಿಲಿಯನ್ ಏನು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಇದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಇನ್ನೇನ್ ಬೇಕು ಗುರು? ನಾವು ಈಗ ಜಿರಳೆ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋಣ. ಏನಂತೀರಾ? ನೀವು ಈ ಕೂಡಲೇ ಹೋಗ್ಬಿಟ್ಟು ಅವ್ರ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ನಾನು ಕಣ್ಣು ಮುಚ್ಕೊಂಡು ಏನಾದ್ರೂ ಒಂದು ರಿಜಿಸ್ಟರ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಗೆ. ಬಿಕಾಸ್ ರಿಯಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯೂತ್ಗಿರುವಂತಹ ರಿಯಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದಾರೆ ಅಲ್ಲಿ. ಯಾವ್ದೋ ಇಮ್ಯಾಜಿನರಿ ಪ್ರಾಬ್ಲಮ್ಸ್ ಅಲ್ಲ, ಯಾವ್ದೋ ಗುಮ್ಮ ಬಂದ್ಬಿಡ್ತಾನೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ ಯಾವ ಡಿಸ್ಕಷನ್ಸು ಆಗ್ತಾ ಇಲ್ಲ. ರಿಯಲ್ ಪ್ರಾಬ್ಲಮ್ಸ್, ಎಜುಕೇಶನ್, ಹೆಲ್ತ್ ಅಂಡ್ ಇವತ್ತಿನ ರಾಜಕಾರಣ, ಭ್ರಷ್ಟಾಚಾರ, ಇಷ್ಟು ವಿಚಾರಗಳು ಸಾರ್ಟ್ ಔಟ್ ಆದ್ರೆ ಈ ದೇಶ ಡೆವಲಪ್ಡ್ ನೇಷನ್ ಖಂಡಿತ ಆಗತ್ತೆ. ನಾವು ಇವ್ರ ಜೊತೆಗೆ ನಿಂತ್ಕೊಳ್ಳೋಣ, ಕಾಕ್ರೋಚ್ ಜನತಾ ಪಾರ್ಟಿಗೆ ಫುಲ್ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜಾಸ್ತಿ ವಿಡಿಯೋಗಳಿಗೋಸ್ಕರ ಇನ್ನಷ್ಟು ವಿಡಿಯೋಗಳು ಮಾಡ್ಲಿ ಮುಂದೆ ಅಂತ ಹೇಳಿ ಇದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ವಿಡಿಯೋಲಿ ಸಿಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.